ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮನ್ನೆಲ್ಲ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಂತ ಗ್ಲೋಬಲ್ ನಿವಾಸಿ ಕನ್ನಡತೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮದೆಲ್ಲ ವೀಕೆಂಡ್ ಹೇಗಿತ್ತು? ನಂದು ವೀಕೆಂಡ್ ಅಂತೂ ತುಂಬಾ ಸೂಪರ್ ಡೂಪರ್ ಆಗಿತ್ತು ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ನನ್ನ ಫ್ರೆಂಡ್ಸ ನಾನು ತುಂಬ ದಿನಗಳ ನಂತರ ಮೀಟ್ ಆಗಿದ್ದೆ. ಅದರಲ್ಲೇ ಒಬ್ಬರದ್ದು ಬರ್ತ್ಡೇ ಇತ್ತು ವೀಕೆಂಡ್. ಹಾಗೆಯೇ ನೆಕ್ಸ್ಟ್ ವೀಕ್ ಇನ್ನೊಬ್ರದ್ದು ಬರ್ತ್ಡೇ ಇದೆ. ಅದಕ್ಕೆ ಅವರೆಲ್ಲ ಮೀಟ್ ಆಗ್ತಾ ಇದ್ದಾರೆ. ಬಟ್ ಅದು ವೀಕ್ ಡೇ ಇರುತ್ತೆ, ನನಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಈ ವೀಕ್ ಹೋಗಿದ್ದೆ. Chicken Madeira, coffee, coffee, one more man. Yes, I said it's okay. I'm gonna need to know ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇವರೆಲ್ಲ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ನನ್ನ ಮಗನ ಕ್ಲಾಸ್ಮೇಟ್ಸಿಂದ ನನಗೆ ಇವರು ಫ್ರೆಂಡ್ಸ್ ಆಗಿರೋದು. ನನ್ನ ಮಗ ಪ್ರೀಕೆಯಲ್ಲಿದ್ದಾಗಿಂದನೂ ನಾವು ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಇವರೆಲ್ಲ ಹೇಗೆ ಅಂತಂದರೆ, ನನ್ನನ್ನು ಬಿಟ್ಟರೆ ಯಾರೂ ಇಂಡಿಯನ್ಸ್ ಇಲ್ಲ, ಎಲ್ಲ ಬೇರೆ ಬೇರೆ ಕಂಟ್ರಿಯಿಂದ. ಹಾಗಾಗಿ ಇವರು ನನ್ನ ಗ್ಲೋಬಲ್ ಫ್ರೆಂಡ್ಸ್ ಅಂತ ಕೂಡ ಹೇಳ್ಬೋದು. ಸೊ ನಾವು ತುಂಬ ಆರ್ಗ್ಯಾನಿಕ್ ಆಗಿ ಫ್ರೆಂಡ್ಸ್ ಆದ್ವಿ ಅಂತ ಹೇಳ್ಬೋದು. ಮಕ್ಕಳನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುವಾಗ ಮಾತಾಡ್ತಾ ಇದ್ವಿ. ಸೊ ಹಾಗೆಯೇ ನ್ಯಾಚುರಲ್ ಆಗಿ ಫ್ರೆಂಡ್ಸ್ ಆದ್ವಿ ನಾವು. ಸೊ ಆವಾಗವಾಗ ಮೀಟ್ ಆಗ್ತೀವಿ, ಲಂಚ್ ಹೋಗ್ತೀವಿ, ಇಲ್ಲಾಂದರೆ ಡಿನ್ನರ್ಗೆ ಹೋಗ್ತೀವಿ, ಇಲ್ಲಾಂದರೆ ಬ್ರಂಚಿಗೆಲ್ಲ ಹೋಗ್ತೀವಿ. ಯೂಶ್ವಲಿ ಯಾರ್ದಾದ್ರು ಬರ್ತ್ಡೇ ಇದ್ದರೂ ಕೂಡ ಹಾಗೆ ಯಾವಾಗಾದರೂ ಮೀಟ್ ಆಗ್ತಾ ಇರ್ತೀವಿ. ಬಟ್ ತುಂಬ ಏನು ಫೋನಲ್ಲಿ ಮಾತಾಡಲ್ಲ ನಾವು. ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲೇ ಚಾಟ್ ಮಾಡ್ಕೊಳ್ತಾ ಇರ್ತೀವಿ, ವಿಶ್ ಮಾಡ್ಕೊಳ್ತಾ ಇರ್ತೀವಿ ಒಬ್ರಿಗೊಬ್ರು. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಬೇಬಿ ಆದಮೇಲೆ ನಾನು ಮೀಟ್ ಆಗಿರಲಿಲ್ಲ ಇವ್ರನ್ನ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು. ಸೊ ನಾನು ಹೇಳ್ದಾಗೇ ನನ್ನನ್ನು ಬಿಟ್ಟರೆ ಇಲ್ಲಿ ಯಾರೂ ಇಂಡಿಯನ್ಸ್ ಇಲ್ಲ, ಎಲ್ಲ ಬೇರೆ ಬೇರೆ ಕಂಟ್ರಿಯಿಂದ. ಒಬ್ಬಳು ಇಂಡೋನೇಷ್ಯಾದವಳು, ಇನ್ನೊಬ್ಳು ಬಂದು ಇರಾನ್ ಅವಳು. ಇವತ್ತು ಬರ್ತ್ಡೇ ಇತ್ತು ಅಂತ ಏನು ಹೇಳಿದ್ನಲ್ಲ, ಅವಳು ಸ್ಪ್ಯಾನಿಷ್ ಮಾತಾಡ್ತಾಳೆ. ಹಾಗೆಯೇ ಇನ್ನೊಬ್ಳು ಬಂದು ಪೆರು ಕಂಟ್ರಿಯಿಂದ. ಸೊ ಎಲ್ಲರೂ ಅವ್ರವ್ರ ಹೋಮ್ ಕಂಟ್ರಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಬಟ್ ನಾವೆಲ್ಲ ಸೇರಿದಾಗ ಇಂಗ್ಲೀಷೇ ಮಾತಾಡೋದು. ಸೊ ಈಗ ಇಲ್ಲಿ ನಮ್ಮ ಗ್ರೂಪಲ್ಲಿ ಹೇಗೆ ಅಂತಂದರೆ, ಒಬ್ಬಳಿಗೆ ಒಂದೇ ಮಗು ಇರೋದು. ಅದನ್ನು ಬಿಟ್ಟರೆ ನನ್ನ ಹಾಗೇ ಇನ್ನು ಟೋಟಲ್ ನಮ್ಮ 3 ಜನಕ್ಕೆ ಇಬ್ಬಿಬ್ಬರು ಮಕ್ಕಳಿದ್ದಾರೆ. ಹಾಗೆಯೇ ಇನ್ನೊಬ್ಬಳಿಗೆ 3 ಜನ ಮಕ್ಕಳಿದ್ದಾರೆ. ಸೊ ವೀಕೆಂಡ್ ಆದರೂ ಕೂಡ ನಾವು ಮೋರ್ ದ್ಯಾನ್ 2.5 hours ಹಂಗೆ ಮೀಟ್ ಆಗೋಕ್ಕೆ ಆಗೋಲ್ಲ. ಬಿಕಾಸ್ ಫ್ಯಾಮ್ಲಿ ಕಡೆಯಿಂದ ಟೆಕ್ಸ್ಟ್ ಬರುತ್ತೆ, ಬೇಗ ಬನ್ನಿ ಮನೆಗೆ ಅಂತ ಹೇಳಿಬಿಟ್ಟು. ಆದ್ರೂ ಪುಷ್ ಮಾಡ್ತಾಯಿದ್ವಿ. ಒಂದು ಮೋರ್ ದ್ಯಾನ್ 3 hours ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಎಲ್ರಿಗೂ ಅವ್ರವ್ರದ್ದೇ ಕೆಲಸ ಇತ್ತು. ಸೊ ಹಾಗಾಗಿ ಮನೆಗೆ ಹೊರಟ್ವಿ ನಾವೆಲ್ಲರೂ. ನೋಡ್ಬೋದು ಇಲ್ಲಿ ಇದು ವಿಂಟರ್ ಟೈಮ್ ಆ್ಯಕ್ಚುಲಿ. ಸೊ ಹಾಗಾಗಿ ಸ್ಪ್ರಿಂಗ್ ಇನ್ನೇನು ಮಾರ್ಚಲ್ಲಿ ಶುರು ಆಗುತ್ತೆ. ನೋಡ್ಬೋದು ಟ್ರೀಸ್ ಎಲ್ಲ ಇನ್ನೂ ಹಾಗೆ ಎಲೆಗಳು ಏನೂ ಇಲ್ಲ. ವಿಂಟರ್ ಟೈಮಲ್ಲಿ ಎಲ್ಲದನ್ನು ಬಿದ್ದುಬಿಡುತ್ತಲ್ವ. ಸೊ ಹಾಗಾಗಿ ಆನ್ ದ ವೇ ಇದು ಬೇರೆ ಸಿಟಿ ಆ್ಯಕ್ಚುಲಿ. ನಾನು ಮನೆಯಿಂದ ಆಲ್ಮೋಸ್ಟ್ ಈಗ ಒಂದು 20-25 ಮಿನಿಟ್ಸ್ ದೂರ ಬಂದಿದ್ದೀನಿ. ಇದು ಒಂದು ರಾಕ್ವಿಲ್ ಅಂತ ಇದು ಪ್ಲೇಸು. ಸೊ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಡೌನ್ ಟೌನ್ ಥರ ಫೀಲ್ ಆಗುತ್ತೆ. ಇದು ಸ್ವಲ್ಪ ಆಫೀಸ್ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ. ನೀವು ಈ ಸಿಟಿನ ನೋಡ್ರಿ, ನಿಮಗೂ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ.
ಸೊ ಯೂಶಲಾಗಿ ಮಾಮೀಸ್ ಮೀಟ್ ಆದಾಗೆ ಮಾತಾಡೋದೇ ಜಾಸ್ತಿ ಕಿಡ್ಸ್ ಬಗ್ಗೆ, ಬಟ್ ಆದರೂ ಕೂಡ ನಮ್ಮದು ಎಲ್ರದ್ದು ಹೆಕ್ಟಿಕ್ ಸ್ಕೆಡ್ಯೂಲ್ ಇರೋದ್ರಿಂದ ಆದಷ್ಟು ಅದನ್ನು ಬ್ರೇಕ್ ಮಾಡೋಕ್ಕೆ ಏನೋ ಮೀಟ್ ಆಗ್ತಾ ಇರ್ತೀವಲ್ವ. ಸೊ ಹಾಗಾಗಿ ಫಸ್ಟ್ ಎಲ್ಲ ಹೋದಾಗ ಚಿಲ್ಔಟ್ ಮಾಡ್ತೀವಿ, ಏನೋ ಏನೋ ನಮ್ಮ ಫೇವ್ರೆಟ್ ಫುಡ್ ಆಗಿರ್ಬೋದು ಅದನ್ನೆಲ್ಲ ತಿಂದ್ಕೊಂಡು ಅದಾದಮೇಲೆ ಮಕ್ಕಳ ವಿಷಯ ಬರುತ್ತೆ. ಸೊ ಮಕ್ಕಳೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಾಗಿರ್ಬೋದು, ಹಾಗೆಯೇ ಬೇರೆ ಬೇರೆ ಏನೇ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೇ ನಾನು ಹೇಳ್ದಾಗೇ ಪ್ರೀ ಕೆ ಅಲ್ಲಿ ನಮ್ಮ ಮಕ್ಕಳಿದ್ದಾಗ ಫ್ರೆಂಡ್ಸ್ ಆಗಿರೋದು, ಬಟ್ ಅವರು ಇನ್ನೂ ಬೇರೆ ಮಕ್ಕಳಿದ್ದಾರಲ್ಲ ಅವರೆಲ್ಲ ಡಿಫ್ರೆಂಟ್ ಏಜ್ ಗ್ರೂಪಲ್ಲಿದ್ದಾರೆ, ಕೆಲವೊಬ್ಬರೆಲ್ಲ ಹೈಸ್ಕೂಲಲ್ಲಿದ್ದಾರೆ. ಸೊ ಹಾಗಾಗಿ ಏನೋ ಟಿಪ್ಸ್ ಕೊಡ್ತಾ ಇರ್ತಾರೆ, ಏನೋ ಮುಂದೆ ಮುಂದೆ ಹೋದಾಗೆಲ್ಲ ಏನೋ ಈ ಥರ ಮಾಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಏನೋ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ ಇರ್ತೀವಿ. ಸೊ ಇದು ಒಂದು ಓವರಾಲ್ ಆಗಿ ಏನೋ ಫ್ರೆಂಡ್ಸ್ನ ಮೀಟ್ ಆಗೋದು ಅಂತಂದರೆ ಒಂದು ರಿಲ್ಯಾಕ್ಸ್ ಆಗುತ್ತೆ, ಹಾಗೆಯೇ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ, ಹಾಗೆಯೇ ಒಂದು ಹೆಕ್ಟಿಕ್ ಸ್ಕೆಡ್ಯೂಲ್ನ ಬ್ರೇಕ್ ಮಾಡಿದಾಗ ನಮಗೂ ಒಂದು ಏನೋ ಗುಡ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ಫ್ರೆಂಡ್ಸ್ನ ಮೀಟ್ ಆಗೋದಕ್ಕೆ. ಸೊ ಈ ಡೋನಟ್ಸ್ ಇದೆಯಲ್ಲ, ಇದು ನಮ್ಮ ಇಂಡೋನೇಷ್ಯಾ ಫ್ರೆಂಡ್ ಆದಂಥ ಜೆಸಿಕಾ ಎಲ್ರಿಗೂ ತೊಗೊಂಡು ಬಂದಿದ್ಲು. ಥ್ಯಾಂಕ್ ಯು ಜೆಸಿಕಾ, ತುಂಬಾ ಚೆನ್ನಾಗಿತ್ತು. ನಮ್ಮ ಬೇಬಿ ಕೂಡ ಟ್ರೈ ಮಾಡಿದ್ಲು. ಸೊ ಇದಾಗಿತ್ತು ಒಂದು ಚಿಕ್ಕ ವ್ಲಾಗ್. ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.